PM ಕಿಸಾನ್ ಯೋಜನೆಯ ಈ ಬಾರಿಯ ಕಂತಿನ ಹಣ ಯಾವಾಗ ಬರುತ್ತೆ ಎಂದು ಕಾದವರಿಗೆ ಇಲ್ಲಿದೆ ಸಿಹಿ ಸುದ್ದಿ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ. ರಾಜ್ಯದಲ್ಲಿ ಕೃಷಿ ಸಂಬಂಧಿತ ಬೆಂಬಲ ತುಂಬ ಉತ್ತಮವಾಗೇ ಇದೆ. CM ಅವರಿಂದ ಅನೇಕ ಯೋಜನೆಗೆ ಚಾಲನೆ ದೊರೆಯುವ ಜೊತೆಗೆ PM ಕಿಸಾನ್ ಯೋಜನೆ ಕೂಡ ಬಡ ವರ್ಗದ ಮತ್ತು ಮಧ್ಯಮ ವರ್ಗದ ರೈತರಿಗೆ ಸಹಕಾರಿಯಾಗಿದೆ ಎಂದು ಹೇಳಬಹುದು. PM ಕಿಸಾನ್ ಯೋಜನೆಯ ಮೂಲಕ ಕಂತಿನಂತೆ ಹಣವು ರೈತರ ಖಾತೆಗೆ ಬರಲಿದ್ದು, ಈಗಾಗಲೇ ಅನೇಕ ಕೃಷಿ ಇಲಾಖೆ ಈ ಬಗ್ಗೆ ಸರ್ಕಾರದ ಯೋಜನೆ ಎಂಬ ತರನಾಗಿ ಬಡ ರೈತರಿಗೆ ಮಾಹಿತಿ ನೀಡಿದ್ದಾರೆ. ಏನಿದು PM ಕಿಸಾನ್ ಯೋಜನೆ? ಇದರ ಇನ್ನಷ್ಟು ಕಂಪ್ಲೀಟ್ ಮಾಹಿತಿ ತಿಳಿದುಕೊಳ್ಳೋಣ. ಕೇಂದ್ರ ಸರ್ಕಾರದ ನೇತೃತ್ವದಲ್ಲಿ ಬಡ ವರ್ಗದ ರೈತರ ಕೃಷಿ ಚಟುವಟಿಕೆಗೆ ಸಂಬಂಧಿಸಿದಂತೆ ಆರ್ಥಿಕ ನೆರವು ನೀಡುವ ಯೋಜನೆ ಎಂದು ಇದನ್ನು ಹೇಳಬಹುದು. PM ಕಿಸಾನ್ ಯೋಜನೆಯಡಿಯಲ್ಲಿ ಕಂತಿನ ಪ್ರಕಾರ ರೈತರ ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡಲಾಗುತ್ತದೆ. 3 ಕಂತಿನ ಆಧಾರದ ಮೇಲೆ 6,000 ರೂಪಾಯಿ ನೀಡಲಾಗುತ್ತಿದ್ದು, ಒಂದು ಕಂತಿನಲ್ಲಿ 2,000 ರೂಪಾಯಿಗಳಂತೆ ಹಂಚಿಕೆ ಮಾಡಲಾಗುತ್ತಿದೆ. 11 ಕೋಟಿಗೂ ಅಧಿಕ ಫಲಾನುಭವಿಗಳು ಇಲ್ಲೇ ಇದ್ದಾರೆ. ಈ ಹಣ ಪಡೆಯಬೇಕೆಂದರೆ ಈ KYC ಕಡ್ಡಾಯ. ಬಹುತೇಕ ಕ್ಷೇತ್ರದಲ್ಲಿ KYC ಕಡ್ಡಾಯ ಮಾಡಿದಂತೆ PM ಕಿಸಾನ್ ಯೋಜನೆಯಲ್ಲೂ ಕೂಡ KYCಯನ್ನು ಕಡ್ಡಾಯ ಮಾಡಲಾಗಿದೆ. ಅದೇ ರೀತಿ ಯಾರೆಲ್ಲ ತಮ್ಮ ಆಧಾರ್ ಕಾರ್ಡನ್ನು ಬ್ಯಾಂಕ್ ಜೊತೆಗೆ ಲಿಂಕ್ ಮಾಡಲಿಲ್ಲ ಅಂಥವರನ್ನು ಯೋಜನೆಯ ಪಟ್ಟಿಯಿಂದ ಕೈಬಿಡಲಾಗುತ್ತದೆ. PM ಕಿಸಾನ್ ಯೋಜನೆಯ ಮೂಲಕ ಈಗಾಗಲೇ 15 ಕಂತಿನ ಹಣ ಜಮಾ ಮಾಡಲಾಗಿದ್ದು, 16ನೇ ಕಂತಿನ ಹಣ ಜಮೆ ಮಾಡದೆ ಇನ್ನೂ 16ನೇ ಕಂತಿನ ಹಣ ಬರಲಿಲ್ಲ ಎಂದವರಿಗೆ ಮತ್ತೊಂದು ಅವಕಾಶ ನೀಡಲಾಗಿದ್ದು, ಅಷ್ಟರ ಒಳಗೆ KYC ಮಾಡುವಂತೆ ಸೂಚಿಸಲಾಗಿದೆ. ಈ ಹಣ ಬರಬೇಕು ಅಂದರೆ ಈ ಕೆಲಸ ಮಾಡಿ. PM ಕಿಸಾನ್ ಯೋಜನೆಯಡಿಯಲ್ಲಿ 16ನೇ ಕಂತಿನ ಹಣವು ಫೆಬ್ರವರಿ 28ರಂದು ಬಂದಿತ್ತು. ಹಾಗಾಗಿ ಈ ಹಿಂದೆ PM ಕಿಸಾನ್ ಯೋಜನೆಯ ಹಣ ಬಂದಿಲ್ಲ ಎಂದಾದರೆ ನೀವು ಕೆಲವೊಂದು ಕಡ್ಡಾಯ ಕ್ರಮ ಅನುಸರಿಸಬೇಕು. ಬ್ಯಾಂಕ್ ಖಾತೆಯ ಜೊತೆಗೆ ಆಧಾರ್ ಜೋಡಣೆ. ಎರಡನೇದಾಗಿ ನಿಮ್ಮ ಜಮೀನಿನ ದಾಖಲೆಯನ್ನು PM ಕಿಸಾನ್ ಅಧಿಕೃತ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡುವುದು. ಮೂರನೇದಾಗಿ ಹೆಸರು ಮಾಹಿತಿ ಆಧಾರ್ ಕಾರ್ಡ್ನಲ್ಲಿ ಇದ್ದಂತೆ ಫೀಡಿಂಗ್ ಮಾಡಿರಬೇಕು. ಈ KYC ಸಲ್ಲಿಕೆ ಮಾಡುವುದು. PM ಕಿಸಾನ್ ಯೋಜನೆಯಡಿಯಲ್ಲಿ ಎಲ್ಲ ದಾಖಲಾತಿ ಸರಿಯಾಗಿ ಹಾಕುವುದು. ಯಾವಾಗ ಹಣ ಜಮಾ ಆಗುತ್ತದೆ? ಒಟ್ಟಾರೆಯಾಗಿ ಈಗಾಗಲೇ 16 ಕಂತಿನ ಹಣ ಬಂದಿದ್ದು, ಮುಂದಿನ ಖಾತೆಗೆ ಹಣ ಯಾವಾಗ ಬರುತ್ತೆ ಎಂದು ಕಾಯುತ್ತಿದ್ದಾರೆ. PM ಕಿಸಾನ್ ಯೋಜನೆಯ 17ನೇ ಕಂತಿನ ಹಣ ಚುನಾವಣೆ ಪೂರ್ವದಲ್ಲಿ ಬರುವ ಸಾಧ್ಯತೆ ಇದೆ. ಹೋಳಿ ಹಬ್ಬದ ಸಂದರ್ಭದಲ್ಲಿ ರೈತರಿಗೆ PM ಕಿಸಾನ್ ಯೋಜನೆಯ 17ನೇ ಕಂತಿನ ಹಣ ಜಮಾ ಆಗಲಿದೆ. ಈ ಮಾಹಿತಿಯ ಬಗ್ಗೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.